AC ರೂಮ್ ಇದ್ದಂಗೆ ಇರುತ್ತೆ ನನ್ನ ತೋಟಕ್ಕೆ ಬಂದರೆ. ಇನ್ನು ನನಗೆ ಇನ್ನೂ ಒಂದು 2 ವರ್ಷ ಹೋದ್ರೆ ನನ್ನ ತೋಟದಲ್ಲಿ ಇನ್ನೂ ಅದ್ಭುತವಾದಂಥ ಮಡಿಕೇರಿ, ಕೊಡಗು ಎಲ್ಲಿಗೆ ಹೋಗಬೇಕಾಗಿಲ್ಲ, ಇಲ್ಲೇ ಬಂದರೆ ಸಾಕು. ಸಮಗ್ರ ಕೃಷಿ ತೋಟಗಾರಿಕೆ ಅಂತ ಮಾಡೋಣ ಅಂತ ಪ್ರಯತ್ನ ಪಟ್ಟು ಕೆಮಿಕಲ್ ಮಿಕ್ಸಿತವಾದಂಥ ಎಣ್ಣೆನ ತಿನ್ನಲ್ಲ ನಮ್ಮ ಮನೆಯಲ್ಲಿ. ಕಳೆನಾಶಕ ತೋರಿಸ್ನಿಲ್ಲ, ಕೆಮಿಕಲ್ ಗೊಬ್ಬರನೂ ಸಹ ನಾನು ನನ್ನ ತೋಟಕ್ಕೆ ತೋರಿಸ್ನಿಲ್ಲ. ನನ್ನ ಹೆಸರು ರಾಜಣ್ಣ, ಸನ್ ಆಫ್ ಎಲ್ ಸಿದ್ದೇಗೌಡ ಅಂದ್ಬಿಟ್ಟು. ನಾವು ಮಳವಳ್ಳಿ ತಾಲೂಕು ಒಲಗೂರು ಹೋಬಳಿ, ಮಂಡ್ಯ ಜಿಲ್ಲೆ ಸಾಗಿ ಗ್ರಾಮ. ನಾನು ಮೂಲತಃ ರೇಷ್ಮೆ ಮೊಟ್ಟೆ ಮಾಡ್ತಾಯಿದ್ದೆ. ಲೇಬರು ಮತ್ತು ಮಧ್ಯ ಮಳೆಗಾಲ ಇಲ್ಲದೇ ಸ್ವಲ್ಪ ರೇಷ್ಮೆ ಮೊಟ್ಟೆ ವ್ಯಾಪಾರ ನಶಿಸ್ತಾ ಬಂತು. ಆ ಸಂದರ್ಭದಲ್ಲಿ ರೇಷ್ಮೆ ಮೊಟ್ಟೆ ವ್ಯಾಪಾರನ ನಿಲ್ಲಿಸ್ಬಿಟ್ಟು ನಾನು ರಿಯಲ್ ಎಸ್ಟೇಟಿಗೆ ಬಂದೆ. ರಿಯಲ್ ಎಸ್ಟೇಟಲ್ಲಿ ಸುಮಾರು ವರ್ಷ ರಿಯಲ್ ಎಸ್ಟೇಟು ಮಾಡಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಗಾಡೀಲಿ ಬಿದ್ದು ಸ್ವಲ್ಪ ಕಾಲು ಓಡಾಡೋಕೆ ಹೋಗಿಲ್ದಂಗೆ ಸ್ವಲ್ಪ ಹಿಂಸೆ ಆಯಿತು. ಆವಾಗ ಅದನ್ನು ನಿಲ್ಲಿಸ್ಬಿಟ್ಟು ನನ್ನದೇ ಭೂಮಿ ಇತ್ತು, ಸ್ವಂತ ನಮ್ಮ 4 ಎಕರೆ ಭೂಮಿ ಇತ್ತು. ಅದಕ್ಕೆ ನಾನು ಸಮಗ್ರ ಕೃಷಿ ತೋಟಗಾರಿಕೆ ಅಂತ ಮಾಡೋಣ ಅಂತ ಪ್ರಯತ್ನ ಪಟ್ಟು ಸ್ಟಾರ್ಟ್ ಮಾಡಿ ಫಸ್ಟು ತೆಂಗು ಹಾಕಿದೆ. ತೆಂಗು ಆದ ನಂತರ ಅಡಿಕೆ ಹಾಕಿದೆ. ಅಡಿಕೆ ಆದ ನಂತರ ಕಾಫಿ ಹಾಕಿದೆ. ಕಾಫಿ ಆದ ನಂತರ ಮಧ್ಯ ಏಲಕ್ಕಿ ಬಾಳೆ, ಪಚ್ಚಬಾಳೆ, ಲವಂಗ, ಜಾಯಿಕಾಯಿ, ಚಕ್ಕೆ, ಮತ್ತೆ ಇನ್ನು ಕೆಲವಾದ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟು, ಸ್ಟಾರ್ ಫ್ರೂಟು, ಮತ್ತೆ ಇನ್ನು ಹಲಸು, ಮಾವು, ತೆಂಗು, ಇಂಥ ಕೆಲವಾದ ಹಣ್ಣು ಹಂಪಲ ಗಿಡಗಳನ್ನ ಮನೆಗೆ ಆಗುವಂಗೆ ಬೆಳ್ಕೊಂಡು, ನಮ್ಮ ತೆಂಗಿನ ತೋಟದಲ್ಲಿ ಬಿದ್ದಂಥ ಕಾಯಿನ ನಾನು ಕೊಬ್ಬರಿ ಮಾಡ್ಕೊಂಡು ಆ ಕೊಬ್ಬರಿ ಎಣ್ಣೆನೂ ಆಡಿಸಿ ಮನೆ ಜನಕ್ಕೆ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನಾವು ಯಾವುದೇ ಕೆಮಿಕಲ್ ಮಿಕ್ಸಿತವಾದಂಥ ಎಣ್ಣೆನ ತಿನ್ನಲ್ಲ ನಮ್ಮ ಮನೆಯಲ್ಲಿ. ಯಾವುದೇ ಕೆಮಿಕಲನ್ನು 1 ಸ್ಪೂನು ನಾನು 4 ವರ್ಷದಿಂದ ಹಾಕಲಿಲ್ಲ. ಈಗ 2 ವರ್ಷದಿಂದ ಡಾಕ್ಟರ್ ಸಾಯಿಲು, ಸ್ಲರಿ ಇದನ್ನು ಬಳಸ್ಕೊಂಡು ನನ್ನ ತೋಟನ ಡೆವಲಪ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ನಮ್ಮ ಭೂಮಿ ಬರಡಾಗದಂತೆ ಭೂಮಿಯ ಫಲವತ್ತತೆನ ಹೆಚ್ಚಿಸ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ತುಂಬ ಅಭಿವೃದ್ಧಿ ಪಡಿಸಿ ಮುಂದಿನ ಪೀಳಿಗೆಗೆ ಭೂಮಿನೂ ಸಹ ಸಂಪದ್ಭರಿತವಾಗಿ ಇರಬೇಕು. AC ರೂಮ್ ಇದ್ದಂಗೆ ಇರುತ್ತೆ ನನ್ನ ತೋಟಕ್ಕೆ ಬಂದರೆ. ಯಾರೇ ಬಂದರೂ 10 ನಿಮಿಷ ಕೂತಿದ್ದು ಹೋಗ್ಬೇಕು ನಮ್ಮ ತೋಟದಲ್ಲಿ ಅಂತ ಅಂತಾರೆ. ಯಾವುದೇ ಥರದ ಕೆಮಿಕಲ್ ಅಂತೂ ನಾನು 1 ಸ್ಪೂನು ಸಹ ನಾನು ನನ್ನ ತೋಟಕ್ಕೆ ಒಂದು ಔಷಧಿ ಆಗಲಿ, ಹುಳ ಉಪ್ಪಟೆ ಬಂದರೂ ಒಂದು ಔಷಧಿನೂ ಸಹ ನಾನು ಸ್ಪ್ರೇ ಮಾಡಲಿಲ್ಲ, ಕಳೆನಾಶಕ ತೋರಿಸ್ನಿಲ್ಲ, ಕೆಮಿಕಲ್ ಗೊಬ್ಬರನೂ ಸಹ ನಾನು ನನ್ನ ತೋಟಕ್ಕೆ ತೋರಿಸ್ನಿಲ್ಲ. ಇನ್ನು ನನಗೆ ಇನ್ನೂ ಒಂದು 2 ವರ್ಷ ಹೋದ್ರೆ ನನ್ನ ತೋಟದಲ್ಲಿ ಇನ್ನೂ ಅದ್ಭುತವಾದಂಥ ಮಡಿಕೇರಿ, ಕೊಡಗು ಎಲ್ಲಿಗೆ ಹೋಗಬೇಕಾಗಿಲ್ಲ, ಇಲ್ಲೇ ಬಂದರೆ ಸಾಕು ಅಂತ ಅನ್ನೋ ಮಟ್ಟಕ್ಕೆ ನಾನು ಈಗ ನಮ್ಮ ಅಕ್ಕಪಕ್ಕದವರು ಹೇಳ್ಕತ್ತವ್ರೆ. ನಾನು ಇನ್ನೂ ಒಂದು 3 ಎಕರೆ ಬೇರೆ ಕಡೆ ಇದೆ, ಅದಕ್ಕೂ ಇದೇ ಥರ 4 ವರ್ಷದಿಂದ ನಾನು ಡಾಕ್ಟ್ರ್ ಓಡಿಸ್ಲಿಲ್ಲ. ಅಲ್ಲಿಗೆಲ್ಲ ಬರೀ ಇದು ಜೀವಾಮೃತನೇ ಹಾಕೊಂಡು ಡಾಕ್ಟರ್ ಸಾಯಿಲ್ ಹಾಕೊಂಡಲ್ವ ಅಡಿಕೆ ತೆಂಗುನ ಹಾಕಿದ್ದೀನಿ. ಈಗ ಅದಕ್ಕೆ ಇನ್ನೂ ಸಮಗ್ರ ಕೃಷಿ ಅಂದರೆ ಇವೆಲ್ಲ ಮಿಶ್ರ ಬೆಳೆನ ಇನ್ಮೇಲೆ ಅಳವಡಿಸ್ಕೊತೀನಿ. ಎಲ್ಲ ಹನಿ ನೀರಾವರಿ ಮಾಡಿದ್ದೀನಿ, ನೀರನ್ನು ಹಾಯಿಸಲ್ಲ, ನಾನು ಕಳೆನೂ ಕಿಳಿಸಲ್ಲ. ನಮ್ಮ ಮಕ್ಕಳು ಮರಿ ನಾವು ಎಲ್ಲ ತೋಟದಲ್ಲಿ ಓಡಾಡ್ಕೊ ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ ಆಯ್ತಾ ಇದೆ. ಈಗ ನಾನು ಡಾಕ್ಟರ್ ಸಾಯಿಲ್ ಕಂಪ್ನಿಯಿಂದ ಒಳ್ಳೆ ಈಗ ಪ್ರಾಡಕ್ಟ್ ಚೆನ್ನಾಗದೆ ಅಂದ್ಬಿಟ್ಟು ಅದನ್ನು ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು. ಆಗ ನಾನು ನಮ್ಮ ತಾಲೂಕು ಇವ್ರಿಗೆ ಏಜೆಂಟ್ರಿಗೆ ಫೋನ್ ಮಾಡಿ ಕರೆಸಿ ನನ್ನ ತೋಟದಲ್ಲಿ ಏನೇನು ಹಾಕಬೇಕು ಎತ್ತ ಅಂತ ಅವ್ರ ಸಲಹೆ ಮೇರೆಗೆ ನಾನು ಸ್ಲರಿ ಮತ್ತು ಡಾಕ್ಟರ್ ಸಾಯಿಲ್ ಇದನ್ನು ಕೊಟ್ಟಿದ್ದೀನಿ. ಈಗ 2 ವರ್ಷಕ್ಕೆ ನಾನು 2 ಬಾರಿ ಕೊಟ್ಟಿರೋದು. ಇನ್ನು ನನ್ನ ಮೇಲೆ ಸ್ಟಾಕ್ ಇನ್ನೂ ಒಂದು 5 ಲೀಟ್ರ್ ಅದೇ. ಈಗ ಮಳೆ ಬೀಳಲಿ ಕೊಡೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ, ಮಳೆ ಬೀಳಲಿಲ್ಲ. ನಾನು ತಿಪ್ಪೆ ಗೊಬ್ಬರನೂ ಸಹ 4 ವರ್ಷದಿಂದ ಹಾಕ್ಲಿಲ್ಲ. 4ನೇ ವರ್ಷದಲ್ಲಿ ನೆಟ್ಟಾಗ ಕುರಿ ಗೊಬ್ಬರ ಹಾಕ್ಸಿದೆ. ಈಗ ಒಂದಷ್ಟು ಕೋಳಿ ಗೊಬ್ಬರ 2 ಟ್ರಾಕ್ಟರ್ ಹೊಡೆಸಿ ತಗೊಬಂದು ಇಟ್ಕೊಂಡಿದ್ದೀನಿ. ಮಳೆ ಬಿದ್ದರೆ ಹಾಕೋಣ, ಇಲ್ಲಾಂದ್ರೆ ಡಾಕ್ಟರ್ ಸಾಯಿಲ್ನೇ ಕೊಟ್ಕೊಂಡು ನೀರು ಕೊಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೂ ಮತ್ತು ನಮ್ಮ ಡಾಕ್ಟರ್ ಸಾಯಿಲ್ ಕಂಪನಿಗೂ ನನಗೆ ಬಂದು ಸಲಹೆ ಕೊಟ್ಟು ನಮ್ಮ ತೋಟದಲ್ಲಿ ನೀವು ಹೆಲ್ಪ್ ಮಾಡ್ತಾ ಇರೋದ್ರಿಂದ ತುಂಬ ತೃಪ್ತಿ ಆಯ್ತಾ ಇದೆ ಸರ್. ನನ್ನ ನಮಸ್ಕಾರ.